ನಮಸ್ಕಾರ, ನಾನು ಕಲಾಪ್ರಸನ್ನ. ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ತೊಗೊಂಬಂದಿದ್ದೀನಿ. ಸೊ ಕೆಲವರು ಅದನ್ನು ಬೇಕಾದ್ರೆ ನೀವು ಹೇಳ್ತೀರಾ ಇದೆಲ್ಲ ಸುಳ್ಳು ಹಾಗೆ ಹೀಗೆ ಅಂತ. ಬಟ್ ಇದೊಂದು ಸತ್ಯ ಘಟನೆ. ಇದು 2009 ನಡೆದಿರೋದು. ನಾನು ಕಣ್ಣಾರ ನೋಡಿರೋಂಥ ಘಟನೆ. ಫಸ್ಟ್ ಟೈಮ್ ಆ ಮ್ಯಾಟ್ರ್ ಹೇಳ್ಬೇಕು ಅಂದ್ರೆ ನನಗೆ ನರ್ವಸ್ ಆಗುತ್ತೆ. ಸೊ ಅಷ್ಟೊಂದು ಭಯ ಬೀಳ್ಸಿದ ಸ್ಟೋರಿ ಅದು. ಮತ್ತು ಅದು ನನಗೆ ಅದಕ್ಕಿಂತ ಮುಂಚೆ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ. ಈ ದೆವ್ವ ಇದೆಯಾ ಮತ್ತು ದೇವ್ರಿದೆಯಾ ಅಂತ ಅಷ್ಟೊಂದು ನಾನು ನಂಬ್ತಿರ್ಲಿಲ್ಲ. ಯಾಕಂದರೆ ನಾನು ಜಾಸ್ತಿ ವಿಜ್ಞಾನ ನಂಬ್ತಿದ್ದೆ. ಸೊ ಸೈನ್ಸ್ ಪ್ರಕಾರ ದೇವರು ಇಲ್ಲ, ದೆವ್ವನೂ ಇಲ್ಲ ಅಂತ ಅನ್ಕೋತಿದ್ದೆ. ಸೊ ಈ ಘಟನೆ ಆದಮೇಲೆ ನನ್ನ ಮೈಂಡೇ ಚೇಂಜ್ ಆಗೋಯಿತು. ಹೊಸದಾಗಿ ಮದುವೆ ಆಗಿದ್ದರು, ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು, ಒಂದು ಹುಡುಗ ಹುಡುಗಿ. ಅವ್ರ ಮನೇಲಿ 3 ಜನ ಇದ್ದಿದ್ದು, ಅಮ್ಮ ಮಗ ಸೊಸೆ. ಮದುವೆ ಮಾಡ್ಕೊಂಡು ಬರ್ತಾರೆ. ಇವಾಗ ನಮ್ಮ ಕಡೆ ಎಲ್ಲ ನಮ್ಮ ಕಡೆ ಅಂತಲ್ಲ, ಎಲ್ಲ ಕಡೆಯೂ ತಿರ್ಗಂಚಲು ಮರ್ಗಂಚಲು ಅಂತ ಇರುತ್ತೆ. ಮದುವೆ ಆಗಿದ ತಕ್ಷಣ 2 ದಿನ ಹೆಣ್ಣಿನ ಮನೇಲಿ ಇರಬೇಕು, 2 ದಿನ ಗಂಡಿನ ಮನೇಲಿ ಇರಬೇಕು ಅಂತ. ಅದೇ ಥರ ಫಸ್ಟು ಮದುವೆ ಮಾಡ್ಕೊಂಡು ಬಂದರು. ಮದುವೆ ಮಾಡ್ಕೊಂಡು ಬಂದು 2 ದಿನ ಇಲ್ಲಿದ್ದರು. ಇದ್ದೇ 2 ದಿನ ಆದಮೇಲೆ ಮತ್ತೆ ಅವ್ರ ಮನೆಗೆ ಹೋಗ್ಬೇಕಲ್ಲ. ಆ ಊರು ಬಂದುಬಿಟ್ಟು ಶಿರ್ಸಿ ಸೈಡ್ ಇದ್ದಿದ್ದು. ಸೊ ಇಲ್ಲಿಂದ ಅವರು ಬಸ್ಸಿಗೆ ಹೋಗಬೇಕಾಗಿತ್ತು. ಸೊ ಇಲ್ಲಿಂದ ಬಸ್ ಮಾರ್ಕೆಟ್ ಮೆಜೆಸ್ಟಿಕ್ ಹೋದ್ರು ಅನಿಸುತ್ತೆ. ಮೆಜೆಸ್ಟಿಕ್ಕಿಂದ ಅವರು ಶಿರ್ಸಿ ಬಸ್ಸನ್ನ ಹತ್ಕೊಂಡು ಹೋಗ್ತಾರೆ. ಸೊ ಆಗ್ತಾನೆ ಮದುವೆ ಆಗಿದ್ದಿದ್ದು ನವ ಜೋಡಿಗಳು, ಹಸಿ ಮೈ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಅಷ್ಟು ಗೊತ್ತಿರಲಿಲ್ಲ, ಮತ್ತು ಅವ್ರ ಜೊತೆ ಇನ್ಯಾರೂ ಹೋಗಿರಲಿಲ್ಲ. ಯಾಕಂದರೆ ಅವ್ರು ಇದ್ದಿದ್ದೇ 3 ಜನ, ತಾಯಿ ಮಗ ಸೊಸೆ. ಸೊ ಅವರಿಬ್ಬರೇ ಓಡ್ತಾರೆ. ಅಲ್ಲಿ ಮಧ್ಯದಲ್ಲಿ ಸಾಗರ ಹತ್ರ ಸ್ಟಾಪ್ ಬರುತ್ತೆ. ಈ ಕಾಫಿ ಟೀ ಕುಡಿಯೋದಕ್ಕೆಲ್ಲ ಸ್ಟಾಪ್ ಮಾಡ್ತಾರಲ್ವ, ಅದೇ ಥರ ಸ್ಟಾಪ್ ಮಾಡ್ತಾರೆ. ಇವರು ಹುಡುಗ ಇಳಿತಾನೆ ಬಸ್ಸಿಂದ. ಏನೋ ಬಿದ್ದಂಗೆ ಆಗುತ್ತೆ. ಸರಿ ನೋಡೋಣ ತಡಿ ಅಂತ ಬಗ್ತಾನೆ ಅಷ್ಟೇ. ಆಮೇಲೆ ಅವ್ನಿಗೆ ಏನೋ ಒಂಥರ ಅನಿಸ್ಬಿಡುತ್ತೆ. ಸರಿ ಆಯಿತು ಬಂದು ಕೂತ್ಕೋತಾನೆ. ಅಲ್ಲಿಂದ ಬಸ್ ಹೊರಡುತ್ತೆ, ಊರು ಸೇರ್ಕೋತಾರೆ. ಅಲ್ಲಿ 2 ದಿನ ಚೆನ್ನಾಗಿ ಇರ್ತಾರೆ, ಆರಾಮಾಗಿರ್ತಾರೆ. ಮತ್ತು ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಅಲ್ಲಿಂದ ಬಂದಿದ್ದ ನೈಟು ಹುಡುಗನಿಗೆ ತುಂಬಾ ಗಂಟ್ಲು ನೋವ್ತಾ ಇರುತ್ತೆ. ಸೊ ಹೆಂಡತಿ ಬಿಸಿನೀರು ಮಾಡ್ಕೊಡೋದು, ಕಷಾಯ ಮಾಡ್ಕೊಡೋದು, ಮತ್ತು ಮೆಡಿಕಲಿಂದ ಮಾತ್ರೆ ತಂದು ಕೊಡೋದೆಲ್ಲ ಮಾಡ್ತಾಳೆ. ಆದರೂ ಅದು ಸರಿ ಹೋಗಲ್ಲ. ಮಾರನೇ ದಿನ ಇನ್ನೂ ಜಾಸ್ತಿ ನೋವು ಆಗಿಬಿಡುತ್ತೆ. ಆಮೇಲೆ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಬರ್ತಾರೆ. ಏನು ಮಾಡಿದ್ರು ಅದು ಕಮ್ಮಿನೇ ಆಗ್ತಿರೋದಿಲ್ಲ. ಗಂಟ್ಲು ನೋವು ಏನೋ ಒಂಥರ ಒದ್ದಾಟ. ಆಗ ಮತ್ತು ಗಂಡನಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆಯೂ ಆಗ್ತಾ ಇರುತ್ತೆ. ಅದನ್ನು ಹೆಂಡತಿ ನೋಟಿಸ್ ಮಾಡ್ತಾಳೆ. ಮತ್ತು ಅವತ್ತಿನ ರಾತ್ರಿ ಏನಾಗುತ್ತೆ ಅಂದರೆ ಮಲ್ಕೋತಾರೆ ಎಲ್ಲ ಊಟ ಮಾಡಿ. ಆಗ ಮಲ್ಕೊಂಡಾಗ 12 ಗಂಟೆ ಕರೆಕ್ಟಾಗಿ ಆಗುತ್ತೆ. ಹೆಂಡತಿಗೆ ಎಚ್ಚರ ಆಗುತ್ತೆ. ನೋಡಿದ್ರೆ ಗಂಡ ಏನು ಮಾಡ್ತಾ ಇರ್ತಾನೆ ಅಂದರೆ ಅವನ ಮೈಯನ್ನು ಅವನೇ ಸವರ್ಕೋತಿರ್ತಾನೆ. ಈ ಕೈಯೆಲ್ಲ ಈ ಥರ ಸವರ್ಕೊಳ್ಳೋದು, ಈ ಕೈ ಸವರ್ಕೊಳ್ಳೋದು, ಮುಖ ಎಲ್ಲ ಸವರ್ಕೊಳ್ಳೋದು, ಅವನನ್ನ ಸ್ಪರ್ಶ ಅವನೇ ಮಾಡ್ಕೋತಾ ಇರ್ತಾನೆ. ಸೊ ಅದನ್ನು ನೋಡಿ ಅವಳಿಗೊಂಥರ ವಿಯರ್ಡ್ ಅನಿಸುತ್ತೆ. ಇದೇನಪ್ಪ ನನ್ನ ಗಂಡ ಈ ಥರ ಮಾಡ್ಕೋತಿದ್ದಾನೆ, ಮುಂಚೆ ಎಲ್ಲ ಈ ಥರ ಇರಲಿಲ್ಲ. ಯಾಕಂದರೆ ಲವ್ ಮ್ಯಾರೇಜ್ ಅಲ್ವಾ ಆಗಿದ್ದಿದ್ದು, ಇದೇನಿದು ಅಂತ ಅವಳಿಗೆ ಸ್ವಲ್ಪ ಭಯ ಆಗುತ್ತೆ. ಸೊ ಅವತ್ತು ಒಂದಿನ ನೋಡೋಣ ಅಂದ್ಬಿಟ್ಟು ಸುಮ್ಮನಾಗ್ತಾಳೆ. ಮಾರನೇ ದಿನ ಅವರ ಅತ್ತೆಗೆ ಹೇಳ್ತಾಳೆ, ಅಮ್ಮ ಈ ಥರ ನಿಮ್ಮ ಮಗ ಮಾಡ್ತಿದ್ರು ಅಂತ. ಅವರಮ್ಮಂಗೂ ಹೌದಾ ಇವತ್ತೊಂದಿನ ನೋಡೋಣ ಅಂತ ಹೇಳ್ತಾರೆ. ಮತ್ತು ಬೆಳಗಿಂದ ನಾರ್ಮಲ್ ಆಗೇ ಇರ್ತಾನೆ. ಆದರೆ ಹುಷಾರಂತೂ ಆಗೇ ಇರಲ್ಲ. ಗಂಟ್ಲು ನೋವ್ತಾನೆ ಇರುತ್ತೆ ಅವನಿಗೆ. ಸರಿ ಅವತ್ತು ರಾತ್ರಿ ಆಗುತ್ತೆ, 12 ಗಂಟೆ ಕರೆಕ್ಟಾಗಿ ಆಗುತ್ತೆ. ಆವಾಗ ಮತ್ತೆ ಅಬ್ಸರ್ವ್ ಮಾಡ್ತಾಳೆ. ಕರೆಕ್ಟ್ 12 ಗಂಟೆಗಿಂತ ಮುಂಚೆ ನಾರ್ಮಲ್ ಆಗಿದ್ದು ಗಂಡ 12 ಗಂಟೆ ಸರಿಯಾಗಿ ಮತ್ತೆ ಅದೇ ಥರ ಅವನೇ ಸವರ್ಕೊಳ್ಳೋದು, ಅವನೇ ಸ್ಪರ್ಶ ಮಾಡ್ಕೊಳ್ಳೋದು, ಮುಟ್ಕೊಳ್ಳೋದು, ಕೆನ್ನೆ ಮುಟ್ಕೊಳ್ಳೋದು, ಮುಖ ಸವರ್ಕೊಳ್ಳೋದು ಎಲ್ಲ ಮಾಡ್ತಿರ್ತಾನೆ. ಅವಳಿಗೆ ಮತ್ತಷ್ಟು ಭಯ ಆಗಿಬಿಡುತ್ತೆ. ಪಾಪ ಹೊಸ್ದಾಗಿ ಬೇರೆ ಮದುವೆ ಆಗಿರ್ತಾಳಲ್ಲ, ಅವಳಿಗೆ ತುಂಬಾ ಭಯ ಆಗುತ್ತೆ. ಮಾರನೇ ದಿನ ಅವ್ರ ಅತ್ತೆಗೆ ಹೇಳ್ತಾಳೆ, ಅಮ್ಮ ಇವತ್ತು ಕೂಡ ಅವ್ರು ಅದೇ ಥರ ಮಾಡ್ತಾಯಿದ್ರು. ಆಗ ಅವ್ರ ತಾಯಿ ಹೇಳ್ತಾಳೆ, ಇದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ, 1-2-3 ಜನದ ಹತ್ರ ಹೇಳೋಣ. ಏನು ಹೇಳ್ತಾರೆ ಕೇಳೋಣ ಅಂದಾಗ ಒಂದು ಸ್ವಲ್ಪ ಜನ ಅಕ್ಕಪಕ್ಕ ಇದ್ದಂಥ ಜನಗಳ ಹತ್ರ ಹೇಳ್ಕೊತಾರೆ. ಅವ್ರೇನು ಮಾಡ್ತಾರೆ, ಸರಿ ಆಯಿತು ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ತಾಯಿ ತಕಡ್ಸ್ಕೊಂಡು ಬರೋಣ, ಸರಿ ಹೋಗ್ಬೋದು ಇದು ಅಂತ ಅನಿಸುತ್ತೆ ಅಂತ ಅಂತಾರೆ. ಸರಿ ಅಂದ್ಬಿಟ್ಟು ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ಬಳೆ ಮತ್ತು ಕೈಗೆ ಖಡ್ಗ ಥರ ಹಾಕ್ತಾರೆ, ಬಳೆನೂ ಅಂತಾರೆ ಅದನ್ನು ಹಾಕ್ಬಿಟ್ಟು ಒಂದು ನಿಂಬೆಹಣ್ಣ ಮಂತ್ರಿಸ್ಕೊಡ್ತಾರೆ. ಅವನ ತಲೆ ಕೆಳಗಡೆ ಇಡಿ ಇದನ್ನು ಅಂತ ಹೇಳಿ ಅವ್ರು ಹಂಗೆ ಬಂದುಬಿಟ್ಟು ಬಳೆನೂ ಅಲ್ಲೇ ಹಾಕಿರ್ತಾರೆ. ತಲೆದಿಂಬು ಕೆಳಗಡೆ ನಿಂಬೆಹಣ್ಣನ್ನು ಇಡ್ತಾರೆ. ಆಗ 12 ಗಂಟೆ ಆಗುತ್ತೆ. 12 ಗಂಟೆ ಆಗಿದ ತಕ್ಷಣ ಮತ್ತೆ ಒದ್ದಾಡ್ತಿರ್ತಾನೆ. ಕಣ್ಗುಡ್ಡೆ ಎಲ್ಲ ಒಂಥರ ಕಣ್ಣು ಬಿಡೋದಿಲ್ಲ, ಬಟ್ ಕಣ್ಗುಡ್ಡೆ ಒಳಗಡೆ ಬಾಲ್ಸ್ ಈ ಕಡೆ ಆಡ್ತಿರುತ್ತೆ. ಅವ್ರಿಗೆ ಭಯ ಆಗುತ್ತೆ. ಮತ್ತು ಹೋಗಿ ಇಲ್ಲಿ ಅಕ್ಕಪಕ್ಕದವ್ರನ್ನೆಲ್ಲ ಕರೀತಾರೆ. ಆಗ ಒಬ್ಬರು ವ್ಯಕ್ತಿ ಇರ್ತಾರೆ, ಅವರು ಮಂಗಳೂರು ಸೈಡವರು. ಸ್ವಲ್ಪ ಮಂಗಳೂರು ಸೈಡವರು ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಸ್ವಲ್ಪ ಘಾಟಿ ಎಲ್ಲ ಸ್ವಲ್ಪ ಜೋರು ಇರ್ತಾರೆ. ಸೊ ಅವ್ರು ಬಂದ್ಬಿಟ್ಟು ಯಾರು ನೀನು ಹೇಳು ಅಂತಂದಾಗ ಅದು ಏನು ಹೇಳೋದಿಲ್ಲ. ಸರಿ ಅಂದ್ಬಿಟ್ಟು ಬಳೆ ತೆಗಿ ಅಂತ ಇದು ಮಾಡ್ತಾ ಇರುತ್ತೆ. ಬಳೆ ತೆಗಿಯೋದಿಲ್ಲ.
ಬಿಡೋದಿಲ್ಲ ಇವರು. ಆಮೇಲೆ ತಲೆದಿಂದನೇ ತಳ್ಳಿಬಿಟ್ಟು ತಲ್ದಿಮ್ ಕೆಳಗಡೆ ಇದ್ದಿದ್ದು ನಿಂಬೆಹಣ್ಣ ಬಾಯಿಂದ ಕಚ್ಚಿ ಬಿಸಾಕುತ್ತೆ. ಬಳೆ ತೆಗಿಂತ ತುಂಬಾ ಹಿಂಸೆ ಮಾಡುತ್ತೆ. ಸೊ ಯಾರೂ ತೆಗಿಯೋದಿಲ್ಲ. ಆಗ ಆ ವ್ಯಕ್ತಿ ಹೇಳ್ತಾರೆ, ಅದೇ ಮಂಗಳೂರು ಸೈಡವ್ರು ಇದ್ರಲ್ಲ, ಅವ್ರು ಹೇಳ್ತಾರೆ, ನೀನು ಇವಾಗ ಯಾರು ಅಂತ ನೀನು ಹೇಳಲಿಲ್ಲ ಅಂದರೆ ನಾನು ಬೆತ್ತ ತೊಗೊಂಡು ಬಂದು ಹೊಡಿತೀನಿ ಅಂತ ಹೇಳ್ತಾರೆ. ಆ ಸೈಡೆಲ್ಲ ದೆವ್ವ ಬಂದವ್ರಿಗೆ ಬೆತ್ತದಲ್ಲಿ ಹೊಡಿತಾರೆ. ಆ ಬೈಕೆ ಹೊಟ್ಟೋಗ್ಬಿಡುತ್ತಂತೆ. ಸೊ ಇವರು ಏನೇ ಹೇಳಿದ್ರು ಅದು ಫಸ್ಟು ರೆಸ್ಪಾಂಡ್ ಮಾಡೋದಿಲ್ಲ. ಆಮೇಲೆ ಇನ್ನೂ ಜೋರು ಮಾಡಿದಾಗ ಅವರು ಅದು ಹೇಳುತ್ತೆ, ನಾನು ಯಾವುದೇ ಕಾರಣಕ್ಕೂ ನಾನು ಇವನ್ನ ಬಿಟ್ಟು ಹೋಗೋದಿಲ್ಲ. ಸೊ ನಾನು ಇವನ್ನ ಕರ್ಕೊಂಡು ಹೋಗ್ತೀನಿ. ಈ ಅಮಾವಾಸ್ಯೆ ಒಳಗಡೆ ನಾನು ಇವನ್ನ ಕರ್ಕೊಂಡು ಹೋಗ್ತೀನಿ. ನೀವು ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಸೊ ಅವ್ರಿಗೆ ಅವಾಗ ತುಂಬಾ ಭಯ ಆಗಿಬಿಡುತ್ತೆ. ಇವಾಗ ಎಂಥವ್ರಿಗಾಗಲಿ ನಾವು ಕೇಳಿದ್ದು ಅಕ್ಕಪಕ್ಕ ಇದ್ದು ನಮಗೆ ಕೇಳಿದಾಗಲೇ ನಮಗೆಷ್ಟು ಒಂಥರ ಭಯ ಆಯಿತು ಅಂತಂದರೆ, ಇದೆಲ್ಲ ಸಾಧ್ಯನಾ, ನಿಜ ನಾನು ನಂಬೇಕಾ ಬೇಡವಾ ಒಂದು ಗೊತ್ತಾಗ್ತಿರ್ಲಿಲ್ಲ. ನಾನು ಬೇರೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆಗ್ತಾನೆ ನನ್ನ ಮಗಳಿಗೆ 3 ತಿಂಗಳು ಪ್ರೆಗ್ನೆಂಟ್ ಇದ್ದೆ. ಸೊ ನನಗೆ ನೋಡಬೇಕು ಇದೆಲ್ಲ ನಿಜ ಅಂತ ಒಂದು ಸತಿ ನೋಡಲೇಬೇಕು ಅಂತ ಅನಿಸ್ತಿತ್ತು. ಆದರೆ ಯಾರೂ ಹೋಗೋಕ್ಕೆ ಬಿಡಲಿಲ್ಲ. ಆ ಥರ ಎಲ್ಲ ಹೋಗಬಾರ್ದು, ಬಸ್ರೀರು ಅಂತ ಹೇಳಿದ್ರು. ಸೊ ನಾನು ಹೋಗಲಿಲ್ಲ. ಅದಾದಮೇಲೆ ಇನ್ನು ಲೇಟ್ ಮಾಡಿದ್ರೆ ಆಗಲ್ಲ, ಇನ್ನೊಂದು ವಾರ ಅಷ್ಟೇ ಅಮಾವಾಸ್ಯೆ ಇದ್ದಿದ್ದು. ಸೊ ಯಾರು ಹೇಳಿದ್ರು ಈ ಥರ ತಮಿಳ್ನಾಡಲ್ಲಿ ಒಂದು ಅಮ್ಮನವರ ದೇವಸ್ಥಾನ ಇದೆ, ಅಲ್ಲಿ ಹೋದರೆ ಅದು ಏನೂ ಮಾಡೋಕ್ಕಾಗೋದಿಲ್ಲ, ಅವ್ರು ಅದನ್ನು ಬಿಡಿಸ್ತಾರೆ ಅಂತ. ಮತ್ತು ಕಾರ್ ಮಾಡಿದ್ರು. ಸೊ ಇಲ್ಲಿ ನಮ್ಮಮ್ಮ ಅವರು ಹೋಗಿದ್ರು ಅವತ್ತು. ಅವ್ರ ಜೊತೆ ನಮ್ಮಮ್ಮ ಕೂಡ ಹೋಗಿದ್ರು. 3 ದಿನ ನಮ್ಮಮ್ಮನೂ ಅಲ್ಲಿ ಇದ್ಬಿಟ್ಟು ಬಂದರು. ಸೊ ಹೋಗ್ಬೇಕಾದ್ರೆ ಅದು ತುಂಬಾ ಹಠ ಮಾಡ್ತು, ಹೋಗಲ್ಲ ನಾನು ಬರಲ್ಲ ಅಂತ. ಆದರೂ ಹಿಂಸೆ ಮಾಡಿ ಹೆಂಗೋ ಮಾಡಿ ಕರ್ಕೊಂಡು ಹೋದರು. ಅಲ್ಲಿ ಹೋದ್ಮೇಲೆ ಫಸ್ಟು ಡೋಲ್ ಬಾರಿಸ್ತಾರಂತೆ. ಫಸ್ಟು ದೆವ್ವ ಏನಾದರೂ ಮೈ ಮೇಲೆ ಇದ್ದರೆ ಬರಲಿ ಅಂತ ಜೋರಾಗಿ ಡೋಲ್ ಬಾರಿಸಿದಾಗ ಅದು ಬಂತಂತೆ ಅವನ ಮೇಲೆ. ಬಂದುಬಿಟ್ಟು, ಯಾರು ನೀನು, ಏನಕ್ಕೆ ಬಂದಿದೆ ಹುಡುಗನ ಮೇಲೆ ಅಂತಂದಾಗ ಆ ಹುಡುಗಿ ಅದೇನಿದೆ ಆತ್ಮ ಅದು ಹೇಳ್ತಂತೆ, ನಾನು ಸಾಗರದ ಒಂದು ಹಳ್ಳಿಯಲ್ಲಿ ಇದ್ದಿದ್ದು ಹುಡುಗಿ, ನಾನೊಂದು ಹಾರ್ಟ್ ಪೇಷಂಟ್ ಆಗಿದೆ. ನಾನು ಇವರು ಪ್ರಯಾಣಿಸ್ತಿದ್ದ ಬಸ್ ಸೀಟಲ್ಲಿ ಕೂತಿದ್ರಲ್ಲ ಇವರು, ಆ ಸೀಟಲ್ಲಿ ನಾನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದೆ. ನಾನು ಅದೇ ಸೀಟಲ್ಲಿ ನನ್ನ ಪ್ರಾಣನ ಬಿಟ್ಟೆ. ಆ ಸೀಟಲ್ಲಿ ಇವ್ರು ಕೂತಿದ್ರು, ಮದುವೆಯಾಗಿ ಹೊಸ್ದಾಗಿ ಮದುವೆಯಾಗಿ ಬಂದಿದ್ರು. ಸೊ ನನಗೆ ಆ ಹುಡುಗನ ಇಷ್ಟ ಆಯಿತು. ನಾನು ಅದಕ್ಕೆ ಆ ಹುಡುಗನ ನನ್ನ ಜೊತೆ ನಾನು ಕರ್ಕೊಂಡು ಹೋಗ್ತೀನಿ ಅಂತಂತೆ. ಸೊ ಅವ್ರು ಹೇಳಿದ್ರಂತೆ, ನೀನು ಆ ಥರ ಎಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ನಿನಗೆ ನಾನು ಮೋಕ್ಷ ಕೊಡಿಸ್ತೀನಿ. ಸೊ ನಿನಗೆ ಮೋಕ್ಷ ಬೇಕಂತಂದರೆ ನೀನು ಹೊಟ್ಟೋಗು. ಇಲ್ಲ ನಾನು ಹೋಗೋದಿಲ್ಲ, ನನಗೆ ಆ ಹುಡುಗ ಬೇಕೇ ಬೇಕು. ಸರಿ ಆಯಿತು, ನಿನಗೆ ಅದು ಬೇಕೇ ಬೇಕು ಅನ್ನೋದು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳು. ನಿನಗೆ ಮೋಕ್ಷ ಬೇಕು ಅಂತಂದರೆ ನೀನು ಬೇರೆ ಏನಾದರೂ ಆಗುವಂಥ ಕೆಲಸ ಹೇಳು, ಆಗದೇ ಇರೋದನ್ನೆಲ್ಲ ನೀನು ಹೇಳಬೇಡ ಅಂತಂದಾಗ, ಸರಿ ಆಯಿತು, ಅವನ ಜೊತೆ ನನ್ನ ಮದುವೆನ ಮಾಡಿ ನಾನು ಅವನ ಜೊತೆ ಮದುವೆ ಮಾಡಿಕೊಂಡು ನಾನು ಹೊರಟೋಗ್ಬಿಡ್ತೀನಿ, ಮತ್ತು ಯಾವತ್ತೂ ನಾನು ಬರಲ್ಲ. ಸರಿ, ಆಣೆ ಪ್ರಮಾಣ ಎಲ್ಲ ಮಾಡಿಸ್ಕೊಳ್ತಾರಂತೆ. ಸೊ ಇದೆಲ್ಲ ನಮ್ಮಮ್ಮ ಕಣ್ಣಾರೆ ನೋಡಿ ನಮಗೆ ಬಂದು ಹೇಳಿರೋಂಥದ್ದು. ಆವಾಗ ಅವರು ಸರಿ ಆಣೆ ಎಲ್ಲ ಪ್ರಮಾಣ ಎಲ್ಲ ಮಾಡಿಸ್ಕೋತಾರೆ ಅದ್ರ ಹತ್ರ. ಆಮೇಲೆ ಸರಿ ಅಂದ್ಬಿಟ್ಟು ಮದುವೆ ಮಾಡೋಣ ಅಂದ್ಬಿಟ್ಟು ಅರಿಶಿನ ಕುಂಕುಮ ಬಳೆ ತಾಳಿ ಎಲ್ಲ ತಂದು ಆ ವ್ಯಕ್ತಿ ಮುಂದೆ, ಆ ಹುಡುಗ ಇದನ್ನೆಲ್ಲ ಆ ಹುಡುಗನ ಮುಂದೆ ಇಡ್ತಾರೆ. ಆಗ ಇದು ಏನು ಮಾಡುತ್ತೆ ಅಂದರೆ ಅರ್ಶನ ಅವನೇ ಇಟ್ಕೊಳ್ಳೋದು, ಅಂದರೆ ಅವನ ಮೇಲಿದ್ದಂತಹ ಪ್ರೇತಾತ್ಮ ಏನಿದೆಯಲ್ಲ ಅದು ಇಟ್ಕೋತಾ ಇದ್ದಿತ್ತು. ಅರ್ಶನ ಹಚ್ಕೊಳ್ಳೋದು, ಕುಂಕುಮ ಹಚ್ಕೊಳ್ಳೋದು, ಬಳೆ ಹಾಕ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಂತೆ. ಮತ್ತು ತಾಳಿ ಕೂಡ ಅದೇ ಕಟ್ಕೊತಂತೆ. ಸೊ ಅದೆಲ್ಲ ಆದಮೇಲೆ ಅದು ಅಲ್ಲಿ ಅವನ್ನ ಬಿಟ್ಟು ಹೊಟ್ಟೋಗಿದೆ. ಸೊ ಇದೆಲ್ಲ ಬಿಟ್ಟು ಹೊಟ್ಟೋಗಿದೆ. ಇದೆಲ್ಲ ಆದಮೇಲೆ ಅವರು ದೇವ್ರನ್ನ ಅವನ ಮೇಲೆ ಬರೋ ಥರ ಮಾಡಿದ್ರಂತೆ. ಅದಾದಮೇಲೆ ಒಂದು 3 ಸತಿ ಏನೋ ಅವನ ಮೇಲೆ ದೇವರು ಬಂದಿತ್ತು. ಆಮೇಲೆ ಈಗ ದೇವರು ಇಲ್ಲ, ದೆವ್ವನೂ ಇಲ್ಲ, ಈಗ ಚೆನ್ನಾಗಿದ್ದಾನೆ. ಅವ್ರಿಗಿಬ್ಬರು ಮಕ್ಕಳಾಗಿದ್ದಾರೆ, ಹ್ಯಾಪಿ ಫ್ಯಾಮಿಲಿ. ಬಟ್ ನನಗನ್ಸೋದು ಸ್ವಲ್ಪ ಆಪ್ತ ಮಿತ್ರ ಸ್ಟೋರಿ ಥರ ಅನ್ನಿಸ್ತು. ಬಟ್ ಆದರೂ ಇದು ನಿಜವಾಗ್ಲೂ ನಿಜ ಘಟನೆ, ಸತ್ಯವಾದ ಘಟನೆ. ನಾನಂತೂ ಸುಳ್ಳು ಹೇಳ್ತಿಲ್ಲ. ನನ್ನ ಕಣ್ಣಾರೆ ನೋಡಿದಂಥ ಘಟನೆ. ಕೆಲವರು ಅನ್ಕೋತಾರೆ ಸುಳ್ಳು ಅಂತ, ನಿಜವಾಗ್ಲೂ ಇಲ್ಲ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳು ತುಂಬ ಜನ ಇದ್ದಾರೆ ಇಲ್ಲಿ ಎಲ್ರಿಗೂ ಗೊತ್ತು. ಸೊ ಇದೆಲ್ಲ ನಂಬೋಕ್ಕೆ ಒಂದೊಂದ್ಸತಿ ಸಾಧ್ಯ ಆಗಲ್ಲ. ಬಟ್ ಅದು ನಡೆದಾಗಲೇ ನಮ್ಮ ಅನುಭವಕ್ಕೆ ಬಂದಾಗಲೇ ನಾವು ಅದನ್ನು ನಂಬ್ತೀವಿ. ಸೊ ಇಷ್ಟೇ ಆಗಿದ್ದು. ಈಗ ಚೆನ್ನಾಗಿದ್ದಾರೆ. ಮತ್ತು ಆ ದೆವ್ವ ಯಾವತ್ತೂ ಅವ್ರನ್ನ ಕಾಡಿಸ್ಲಿಲ್ಲ, ಏನೂ ಇಲ್ಲ, ಮತ್ತು ಬರಲೇ ಇಲ್ಲ. ಅದಕ್ಕೆ ಮುಕ್ತಿಯನ್ನು ಕೊಡಿಸಿದ್ರು ಅವರು. ಅಲ್ಲಿ ತುಂಬ ಚೆನ್ನಾಗಿ ಬಿಡಿಸಿದ್ರು ದೆವ್ವ ಅಂತಲೇ ಹೇಳ್ಬೋದು. ಸೊ ಅಷ್ಟೇ ಇದು ಸ್ಟೋರಿ. ನಮಸ್ಕಾರ.